ರಾತ್ರಿ ಗ್ರಹಗಳ ಚಲನೆ ಬದಲಾದಾಗ ವೃಶ್ಚಿಕ ರಾಶಿಯ ಕೆಲವು ಜಾತಕದವರ ಅದೃಷ್ಟದ ಸುತ್ತ ಒಂದು ರಹಸ್ಯವು ಗೋಚರಿಸಿತು. ಅದನ್ನು ಪದಗಳಲ್ಲಿ ಕಟ್ಟುವುದು ಸುಲಭವಲ್ಲ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಇಂದಿನ ಈ ಕಥೆಯು ಕೊನೆವರೆಗೂ ಖಂಡಿತವಾಗಿಯೂ ಕೇಳಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಪದೇ ಪದೇ ಮರಳಿ ಬರುತ್ತಿರುವ ಅಡೆತಡೆಗಳ ಬಗ್ಗೆ ಇಂದಿನ ಗ್ರಹಗಳು ವಿಭಿನ್ನ ಭಾಷೆಯಲ್ಲಿ ಸಂಕೇತ ನೀಡುತ್ತಿವೆ ಮತ್ತು ಈ ಸಂಕೇತವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಳ್ಳಬಹುದು. ಒಂದು ಕ್ಷಣ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲದ ಧ್ವನಿಗಳನ್ನು ಶಾಂತಗೊಳಿಸಿ ಮತ್ತು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಎಲ್ಲವೂ ಸರಿಯಾಗಲಿದೆ ಎನ್ನುವಷ್ಟರಲ್ಲಿ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಕೆಟ್ಟು ಹೋದಂತೆ ಎಂದಾದರೂ ಅನಿಸಿದೆಯೇ? ಯಶಸ್ಸು ನಿಮ್ಮ ಬಾಗಿಲವರೆಗೆ ಬಂದು ನಂತರ ಇದ್ದಕ್ಕಿದ್ದಂತೆ ಮರಳಿ ಹೋದಂತೆ ಅನಿಸಿದೆಯೇ? ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಚಡಪಡಿಕೆ, ಭಯ ಅಥವಾ ಭಾರವಾದ ಭಾವನೆ ಆವರಿಸಿಕೊಂಡಂತೆ ಎಂದಾದರೂ ಅನಿಸಿದೆಯೇ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ಇಂದಿನ ಈ ಕತೆ ನಿಮಗಾಗಿಯೇ ಇದೆ. ಆದರೆ ಗಮನವಿರಲಿ, ಇದು ಯಾವುದೇ ವ್ಯಕ್ತಿಯ ಮೇಲೆ ಆರೋಪ ಹೊರಿಸುವ ಕಥೆಯಲ್ಲ. ಇದು ಆ ನಕಾರಾತ್ಮಕ ಪ್ರಭಾವಗಳು, ಅಸೂಯೆ ಮತ್ತು ಅದೃಶ್ಯ ಮಾನಸಿಕ ಹೊರೆಯನ್ನು ಕುರಿತಾದ ಸಂಕೇತದ ಕಥೆಯಾಗಿದ್ದು, ಇದು ಕೆಲವೊಮ್ಮೆ ಮನುಷ್ಯನ ಜೀವನದ ವೇಗವನ್ನು ತಡೆದು ನಿಲ್ಲಿಸುತ್ತದೆ. ಪ್ರಾಚೀನ ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತದೆ ಎಂದರೆ, ಒಬ್ಬ ವ್ಯಕ್ತಿಯ ಅದೃಷ್ಟವು ವೇಗವಾಗಿ ಹೊಳೆಯುವ ಸಮಯ ಬಂದಾಗ ಆಗ ಅವನ ಸುತ್ತಲೂ ಅಸೂಯೆಯ ನೆರಳು ಕೂಡ ಹೆಚ್ಚಾಗಬಹುದು. ಮತ್ತು ವೃಶ್ಚಿಕ ರಾಶಿಯವರೇ, ನಿಮ್ಮ ಗ್ರಹಗಳು ಈ ಸಮಯದಲ್ಲಿ ಸರಿಯಾಗಿ ಅದೇ ದಿಕ್ಕಿನತ್ತ ಸಂಕೇತಿಸುತ್ತಿವೆ. ಇದೇ ಕಾರಣಕ್ಕಾಗಿ ಇಂದಿನ ಈ ಭವಿಷ್ಯವಾಣಿ ಸಾಮಾನ್ಯವಾದುದಲ್ಲ. ಇಂದು ಸಿಗಲಿರುವ ಸಂಕೇತಗಳಲ್ಲಿ ಇದು ಒಂದು ಸಂಕೇತವು ಎಂತಹುದು ಎಂದರೆ, ಅದನ್ನು ಅರ್ಥ ಮಾಡಿಕೊಂಡ ನಂತರ ಬಹುಶಃ ನೀವು ನಿಮ್ಮ ಕಳೆದ ಹಲವು ವರ್ಷಗಳ ಘಟನೆಗಳನ್ನು ಸಂಪೂರ್ಣವಾಗಿ ವಿಭಿನ್ನ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ. ಕಮೆಂಟ್ನಲ್ಲಿ ತಪ್ಪದೆ ಮಹಾಕಾಲ ಎಂದು ಬರೆಯಿರಿ. ಹೀಗೆ ಮಾಡುವುದು ಯಾವುದೇ ಪವಾಡದ ಭರವಸೆಯಲ್ಲ, ಆದರೆ ಇದು ನಿಮ್ಮ ಒಳಗಿನ ಸಕಾರಾತ್ಮಕ ಸಂಕಲ್ಪವನ್ನು ಬಲಪಡಿಸಲು ಒಂದು ಸಂಕೇತವಾಗಬಹುದು. ಈಗ ಗಮನವಿಟ್ಟು ಕೇಳಿ. ಹಳೆಯ ಜ್ಯೋತಿಷಿಗಳ ಒಂದು ಕಥೆಯನ್ನು ಹೇಳಲಾಗುತ್ತದೆ. ಅವರು ಕೆಲವು ಜನರ ಜೀವನದ ಅಡೆತಡೆಗಳನ್ನು ಯಾವಾಗಲೂ ಯಾವುದೇ ತಾಂತ್ರಿಕ ಶಕ್ತಿಯಿಂದ ಮಾತ್ರವಲ್ಲ, ಬದಲಿಗೆ ಯಾರದ್ದೋ ತೀವ್ರ ಅಸೂಯೆ, ನಕಾರಾತ್ಮಕ ಆಲೋಚನೆ ಮತ್ತು ನಿರಂತರ ಕೆಟ್ಟ ಆಸೆಗಳಿಂದ ಕೂಡ ಉಂಟಾಗುತ್ತವೆ ಎಂದು ಹೇಳುತ್ತಿದ್ದರು. ಜನರು ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಯಾರೋ ಇದನ್ನು ದೃಷ್ಟಿ ದೋಷ ಎನ್ನುತ್ತಾರೆ, ಯಾರೋ ನಕಾರಾತ್ಮಕ ಶಕ್ತಿ ಎನ್ನುತ್ತಾರೆ, ಇನ್ನು ಕೆಲವರು ಇದನ್ನು ಮಾಟಮಂತ್ರದ ಪ್ರಭಾವ ಎಂದು ನಂಬುತ್ತಾರೆ. ಆದರೆ ಯಾವುದೇ ಪುರಾವೆಗಳಿಲ್ಲದೆ, ಯಾರ ಮೇಲೆಯೂ ದೋಷ ಹೊರಿಸದೆ, ಬದಲಿಗೆ ತನ್ನ ಜೀವನವನ್ನು ಸಕಾರಾತ್ಮಕ ಮತ್ತು ಬಲಿಷ್ಠವಾಗಿ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆಯಾಗಿದೆ. ಈಗ ಅತ್ಯಂತ ರಹಸ್ಯವಾದ ವಿಷಯವನ್ನು ಕೇಳಿ. ವೃಶ್ಚಿಕ ರಾಶಿಯ ಮೇಲೆ ಈ ಸಮಯದಲ್ಲಿ ಮೂಡಿ ಬರುತ್ತಿರುವ ಗ್ರಹಗಳ ಯೋಗವು ಈ ಸಂಕೇತವನ್ನು ನೀಡುತ್ತಿದೆ. ಅದೇನೆಂದರೆ, ಜೀವನದ ಹಳೆಯ ಅಡೆತಡೆಯೊಂದು ಈಗ ಮುರಿದು ಬೀಳುವ ಹಂತದಲ್ಲಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಕೊನೆಯ ಪರೀಕ್ಷೆ ಬರಲಿದೆ. ಇದೇ ಆ ಕ್ಷಣವಾಗಿದೆ. ಇಲ್ಲಿ ಹೆಚ್ಚಿನ ಜನರು ಸೋಲನ್ನೊಪ್ಪಿಕೊಳ್ಳುತ್ತಾರೆ, ಆದರೆ ಯಾರು ತಾಳ್ಮೆಯಿಂದ ಇರುತ್ತಾರೋ ಅವರ ಅದೃಷ್ಟವು ಇದ್ದಕ್ಕಿದ್ದಂತೆ ಬದಲಾಗುವುದು ಕಂಡುಬರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಕಳೆದ ದಿನಗಳಿಂದ ಇದ್ದ ಅಡೆತಡೆಗಳಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾಗಬಹುದು. ಯಾವ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದವೋ ಅಲ್ಲಿಂದಲೇ ಹೊಸ ಅವಕಾಶಗಳು ಹೊರಹೊಮ್ಮಬಹುದು. ಆದರೆ ಗ್ರಹಗಳು ಒಂದು ಎಚ್ಚರಿಕೆಯನ್ನು ನೀಡುತ್ತಿವೆ. ನಿಮ್ಮ ಸುತ್ತಲಿರುವ ಪ್ರತಿಯೊಂದು ನಗುವ ಮುಖವನ್ನು ನೀವು ಹಿತೈಷಿ ಎಂದು ಭಾವಿಸಬೇಡಿ. ಅಸೂಯೆಯಿಂದ ತುಂಬಿದ ಜನರಿಂದ ದೂರವಿರಿ ಮತ್ತು ನಿಮ್ಮ ಪ್ರತಿಯೊಂದು ದೊಡ್ಡ ನಿರ್ಧಾರವನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಇದೇ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಲಿದೆ. ಕತ್ತಲೆಯು ಅತ್ಯಂತ ದಟ್ಟವಾಗಿರುವುದು ಸೂರ್ಯೋದಯವು ತೀರಾ ಹತ್ತಿರದಲ್ಲಿದ್ದಾಗ ಮಾತ್ರ ಎಂದು ಹೇಳಲಾಗುತ್ತದೆ. ಹಾಗೆ ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಜಾತಕವು ಕೂಡ ಇಂತಹದೇ ಸಂಕೇತವನ್ನು ನೀಡುತ್ತಿದೆ. ಇಲ್ಲಿಂದಲೇ ಆ ರಹಸ್ಯವು ಆಳವಾಗತೊಡಗುತ್ತದೆ. ಇದು ನಿಮ್ಮ ಜೀವನದ ದಿಕ್ಕನ್ನು ವರ್ಷಗಳವರೆಗೆ ಗೊಂದಲದಲ್ಲಿಟ್ಟಿತ್ತು ಮತ್ತು ಇದರ ಪದರವು ಇನ್ನೂ ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ. ಇಂದ ಆ ಸಂಕೇತವು ಇನ್ನಷ್ಟು ಆಳವಾಗುತ್ತದೆ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ದಿನಗಳಲ್ಲಿ ನೀವು ಹಲವು ಬಾರಿ ಯೋಚಿಸುತ್ತಿರಬಹುದು, ನಿಮ್ಮ ಜೀವನದಲ್ಲಿ ಯಾವುದೇ ಶುಭ ಅವಕಾಶ ಬರುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಯಾವುದಾದರೂ ಒಂದು ಅಡೆತಡೆ ಏಕೆ ಎದುರಾಗುತ್ತದೆ ಎಂದು. ಕೆಲವೊಮ್ಮೆ ಹಣದ ಕೆಲಸಗಳು ನಿಂತು ಹೋಗುತ್ತವೆ, ಕೆಲವೊಮ್ಮೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ, ಕೆಲವೊಮ್ಮೆ ಮನಸ್ಸು ಕಾರಣವಿಲ್ಲದೆ ಚಡಪಡಿಸುತ್ತದೆ ಮತ್ತು ಕೆಲವೊಮ್ಮೆ ಅದೃಷ್ಟವು ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದರೂ ಸಾಥ್ ನೀಡುವುದಿಲ್ಲ ಎಂದು. ಭವಿಷ್ಯದ ದೃಷ್ಟಿಕೋನದಿಂದ ಇದನ್ನು ಕೇವಲ ಯಾವುದೋ ವ್ಯಕ್ತಿ ಅಥವಾ ಮಾಟಮಂತ್ರದ ಫಲಿತಾಂಶ ಎಂದು ನಂಬುವುದು ಸರಿಯಲ್ಲ. ಹಲವು ಬಾರಿ ಇದು ಗ್ರಹಗಳ ಸವಾಲು, ಮಾನಸಿಕ ಒತ್ತಡ, ನಕಾರಾತ್ಮಕ ವಾತಾವರಣ ಮತ್ತು ಇತರರ ಅಸೂಯೆ ಕಾರಣದಿಂದ ಆಗಿರುತ್ತದೆ.
ಆದರೆ ಒಂದು ವಿಷಯ ಖಂಡಿತ, ವೃಶ್ಚಿಕ ರಾಶಿಯ ಜಾತಕದವರ ಅದೃಷ್ಟ ಬದಲಾವಣೆಯು ಹತ್ತಿರದಲ್ಲಿದ್ದಾಗ ಅವರ ತಾಳ್ಮೆಯೇ ಅತ್ಯಂತ ಕಠಿಣ ಪರೀಕ್ಷೆ ಕೂಡ ನಡೆಯುತ್ತದೆ. ಇದೇ ಆ ಸಮಯವಾಗಿದ್ದು ಇದರಲ್ಲಿ ನೀವು ನಿಮ್ಮ ಮನಸ್ಸನ್ನು ಅತ್ಯಂತ ಬಲಿಷ್ಠವಾಗಿಟ್ಟುಕೊಳ್ಳಬೇಕು. ಒಂದು ಹಳೆಯ ಜಾನಪದ ಕಥೆಯನ್ನು ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು. ಅವಳ ಬಗ್ಗೆ ಜನರು ತರಾವಾರಿ ಮಾತನಾಡುತ್ತಿದ್ದರು. ಕೆಲವೊಬ್ಬರು ಅವಳನ್ನು ಮಾಟಗಾತಿ ಎನ್ನುತ್ತಿದ್ದರು, ಕೆಲವೊಬ್ಬರು ರಹಸ್ಯಮಯ ವ್ಯಕ್ತಿ ಎನ್ನುತ್ತಿದ್ದರು, ಕೆಲವರು ಅವಳಿಗೆ ಹೆದರುತ್ತಿದ್ದರು. ಆದರೆ ಒಬ್ಬರದ ಸಂತರು ಯಾವಾಗಲೂ ಹೇಳುತ್ತಿದ್ದರು, ಭಯವು ಯಾವುದೇ ವ್ಯಕ್ತಿಯಿಂದಲ್ಲ, ಬದಲಿಗೆ ತನ್ನೊಳಗಿನ ದೌರ್ಬಲ್ಯದಿಂದ ಹುಟ್ಟುತ್ತದೆ. ಒಂದು ದಿನ ಒಬ್ಬ ಯುವಕ ಆ ಸಂತರ ಬಳಿ ಬಂದು, ಯಾರೋ ನನ್ನ ಪ್ರಗತಿಯನ್ನು ತಡೆಯುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ ಎಂದನು. ಸಂತರು ಮುಗುಳ್ನಕ್ಕು ಹೇಳಿದರು, ನಿಮ್ಮ ಮನಸ್ಸು ಭಯದಿಂದ ತುಂಬಿಕೊಂಡರೆ ಯಾವುದೇ ಮಾಟ ಮಂತ್ರವಿಲ್ಲದೆಯೂ ನಿಮ್ಮ ಅದೃಷ್ಟವು ನಿಂತು ಹೋಗುತ್ತದೆ. ಆದರೆ ನಿಮ್ಮ ನಂಬಿಕೆ, ಕರ್ಮ ಮತ್ತು ದೇವರ ಮೇಲಿನ ವಿಶ್ವಾಸವು ಅಚಲವಾಗಿದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ದೀರ್ಘಕಾಲದವರೆಗೆ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಇದೇ ಈ ಕಥೆಯ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ 7 ವರ್ಷಗಳ ಹಲವು ಘಟನೆಗಳು ಈಗ ಒಂದಕ್ಕೊಂದು ಬೆಸೆಯುತ್ತಿರುವುದು ಕಂಡುಬರುತ್ತದೆ. ಯಾವ ಜನರೊಂದಿಗೆ ಇದ್ದಾಗ ನಿಮ್ಮ ಮನಸ್ಸು ಭಾರವಾಗುತ್ತಿತ್ತೋ ಎಂಬುದು ಈಗ ನಿಮಗೆ ನೆನಪಿಗೆ ಬರುತ್ತಿದೆ. ಯಾವ ಪರೀಕ್ಷೆಗಳಲ್ಲಿ ನಿಮ್ಮ ನಿರ್ಧಾರಗಳು ಬದಲಾಗುತ್ತಿದ್ದವು ಮತ್ತು ಯಾವ ಸಂದರ್ಭಗಳಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದೀರಿ. ಈ ಗುರುತಿಸುವಿಕೆಯೇ ನಿಮ್ಮ ಅತಿ ದೊಡ್ಡ ರಕ್ಷಣೆಯಾಗಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಇನ್ನೂ ಈ ವಿಡಿಯೋವನ್ನು ಲೈಕ್ ಮಾಡದಿದ್ದರೆ ಒಂದು ಲೈಕ್ ಖಂಡಿತ ಮಾಡಿ. ಇದು ಕೇವಲ ಚಾನಲ್ ಅನ್ನು ಬೆಂಬಲಿಸುವುದಕ್ಕಾಗಿ ಮಾತ್ರವಲ್ಲ, ಬದಲಿಗೆ ಇಂತಹ ಸಕಾರಾತ್ಮಕ ಮತ್ತು ಸ್ಫೂರ್ತಿದಾಯಕ ಕಥೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಮತ್ತು ಕಮೆಂಟ್ನಲ್ಲಿ ವಿಶ್ವಾಸ ಎಂದು ಬರೆಯಿರಿ. ಈ ಪದವು ನಿಮಗೆ ನೆನಪಿಸುತ್ತದೆ, ಭಯವಲ್ಲ, ವಿಶ್ವಾಸವೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಎಂದು. ಈಗ ಅತ್ಯಂತ ಪ್ರಮುಖವಾದ ಸಂಕೇತವನ್ನು ಕೇಳಿ. ನಿಮ್ಮ ಧನಕ್ಷೇತ್ರದಲ್ಲಿ ನಿಧಾನವಾಗಿ ಬದಲಾವಣೆ ಯೋಗವು ರೂಪುಗೊಳ್ಳುತ್ತಿದೆ. ಸಿಲುಕಿಕೊಂಡಿದ್ದ ಹಣವು ಮರಳಿ ಸಿಗುವ ಸಾಧ್ಯತೆ ಇದೆ. ಯಾವುದೇ ಹೊಸ ಅವಕಾಶಗಳು ನಿಮಗೆ ಮುಂದೆ ಬರಬಹುದು. ಆದರೆ ಒಂದು ಷರತ್ತು ಇದೆ, ಉದ್ವೇಗದಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾರದ್ದೋ ಸಿಹಿ ಮಾತುಗಳಿಗೆ ಮರುಳಾಗಿ ಹೂಡಿಕೆ ಅಥವಾ ಪಾಲುದಾರಿಕೆ ಮಾಡುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ. ಕುಟುಂಬದಲ್ಲಿಯೂ ಸಹ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಅಲ್ಲಿ ನಿಮ್ಮ ಶಾಂತ ಆಲೋಚನೆಯು ಒಂದು ದೊಡ್ಡ ವಿವಾದವನ್ನು ತಪ್ಪಿಸಬಹುದು. ನೆನಪಿಡಿ, ಯಾರು ತಮ್ಮ ಕೋಪದ ಮೇಲೆ ವಿಜಯ ಸಾಧಿಸುತ್ತಾರೋ ಅವರ ಮೇಲಿರುವ ನಕಾರಾತ್ಮಕ ಪ್ರಭಾವವು ಕೂಡ ನಿಧಾನವಾಗಿ ಕಡಿಮೆಯಾಗಲು ತೊಡಗುತ್ತವೆ. ಈಗ ಆ ರಕ್ಷಣೆಯ ಬಗ್ಗೆ ಮಾತನಾಡೋಣ. ಅದರ ಕುರಿತು ಪ್ರಾಚೀನ ಸಂಪ್ರದಾಯದಲ್ಲಿ ಸಾಕಷ್ಟು ಹೇಳಲಾಗಿದೆ. ನಿಮಗೆ ನಿರಂತರವಾಗಿ ನಕಾರಾತ್ಮಕತೆ ಅನಿಸುತ್ತಿದ್ದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಸತ್ಯ ಮತ್ತು ಸದಾಚಾರವನ್ನು ಪಾಲಿಸಿ ಹಾಗೂ ಯಾರಾದರೂ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಂತಹ ಕರ್ಮಗಳು ಮನಸ್ಸನ್ನು ಸ್ಥಿರಗೊಳಿಸುತ್ತವೆ ಮತ್ತು ಭಯದ ಹಿಡಿತವನ್ನು ಸಡಿಲಗೊಳಿಸುತ್ತವೆ. ಆದರೆ ಗ್ರಹಗಳು ಈಗ ಮತ್ತೊಂದು ಸಂಕೇತವನ್ನು ನೀಡುತ್ತಿವೆ. ಆ ಸಂಕೇತವು ನಿಮಗೆ ಗೌರವ ಮತ್ತು ಸಂಬಂಧಗಳನ್ನು ಮತ್ತು ನಿಮ್ಮ ಭವಿಷ್ಯದ ಒಂದು ಅಡಗಿರುವ ಅವಕಾಶಕ್ಕೆ ಸಂಬಂಧಿಸಿದ್ದಾಗಿದೆ. ಮತ್ತು ಇದೇ ಸಂಕೇತವು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಇದೇ ಆ ಕ್ಷಣವಾಗಿದೆ. ಇಲ್ಲಿ ವೃಶ್ಚಿಕ ರಾಶಿಯ ಅದೃಷ್ಟದ ಅತ್ಯಂತ ಆಳವಾದ ರಹಸ್ಯವು ಹೊರಬರಲಿದೆ ಎಂದು ಅನಿಸುತ್ತಿದೆ. ಗಮನವಿಟ್ಟು ಕೇಳಿ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿದ್ದ ಅಡೆತಡೆಗಳ ಅಂತ್ಯವು ಕೇವಲ ಪರಿಸ್ಥಿತಿಗಳು ಬದಲಾಗುವುದರಿಂದ ಮಾತ್ರ ಆಗುವುದಿಲ್ಲ. ಎಲ್ಲಕ್ಕಿಂತ ಮುಂಚೆ ನಿಮ್ಮೊಳಗಿನ ನಂಬಿಕೆ ಬದಲಾಗಬೇಕು. ಹಲವು ಬಾರಿ ನಕಾರಾತ್ಮಕ ಶಕ್ತಿಗೆ ನಿಮ್ಮ ಭಯವೇ ಅತ್ಯಂತ ದೊಡ್ಡ ದಾರಿಯಾಗುತ್ತದೆ. ಮನಸ್ಸು ಪದೇ ಪದೇ ನನ್ನೊಂದಿಗೆ ಏನೋ ಕೆಟ್ಟದ್ದು ನಡೆಯುತ್ತಿದೆ ಎಂದು ನಂಬಲು ಪ್ರಾರಂಭಿಸಿದಾಗ ನಿರ್ಧಾರಗಳು ದುರ್ಬಲಗೊಳ್ಳುತ್ತವೆ, ಅವಕಾಶಗಳು ಕೈತಪ್ಪುತ್ತವೆ ಮತ್ತು ಆತ್ಮವಿಶ್ವಾಸ ಕಡಿಮೆಯಾಗಲು ತೊಡಗುತ್ತದೆ. ಈ ಕಾರಣಕ್ಕಾಗಿ ಪ್ರಾಚೀನ ಜ್ಯೋತಿಷ್ಯದಲ್ಲಿ ಯಾವಾಗಲೂ ಹೇಳಲಾಗಿದೆ ಎಂದರೆ, ನಿಜವಾದ ರಕ್ಷಣೆಯು ಕೇವಲ ಬಾಹ್ಯ ಉಪಾಯಗಳಿಂದ ಮಾತ್ರವಲ್ಲ, ಬದಲಿಗೆ ಸಂಯಮ, ಸತ್ಕರ್ಮ ಮತ್ತು ದೇವರ ಮೇಲಿನ ವಿಶ್ವಾಸದಿಂದ ಸಿಗುತ್ತದೆ. ಈಗ ನಿಮ್ಮ ಕಳೆದ 7 ವರ್ಷಗಳನ್ನು ನೆನಪಿಸಿಕೊಳ್ಳಿ. ಯಾವುದೇ ಕಾರಣವಿಲ್ಲದೆ ನೀವು ಯಾರನ್ನಾದರೂ ಅತಿಯಾಗಿ ನಂಬಿದ ಅಂತಹ ಸಮಯವಿತ್ತೆ. ಯಾರದ್ದೋ ಮಾತುಗಳು ನಿಮ್ಮನ್ನು ನಿಮ್ಮ ಸ್ವಂತ ಜನರಿಂದಲೇ ದೂರ ಮಾಡಿದ್ದವೆ. ಯಾರದ್ದೋ ಅಸೂಯೆ ಅಥವಾ ನಕಾರಾತ್ಮಕ ವರ್ತನೆಯು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಿತ್ತುಕೊಂಡಿತ್ತೆ. ಒಂದು ವೇಳೆ ಹಾಗಿದ್ದರೆ ಗ್ರಹಗಳು ಸಂಕೇತ ನೀಡುತ್ತಿವೆ, ಈಗ ಅದೇ ಚಕ್ರವು ಮುರಿದು ಬೀಳಲಿದೆ ಎಂದು. ಆದರೆ ಈಗ ಒಂದು ಕೊನೆಯ ಮುನ್ನೆಚ್ಚರಿಕೆಯ ಅಗತ್ಯವಿದೆ. ಪ್ರತಿಯೊಂದು ರಹಸ್ಯವನ್ನು ಎಲ್ಲರಿಗೂ ಹೇಳುವುದು ಬುದ್ಧಿವಂತಿಕೆಯಲ್ಲ. ನಿಮ್ಮ ದೊಡ್ಡ ಗುರಿಗಳು, ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಮುಂಬರುವ ಯಶಸ್ಸು
ಎಲ್ಲರ ಮುಂದೆ ಪ್ರದರ್ಶಿಸಬೇಡಿ. ಎಲ್ಲವೂ ಕನಸುಗಳು ನನಸಾಗುವವರೆಗೂ ಅವುಗಳನ್ನು ಮೌನವಾಗಿಡಿ. ಈ ಸಮಯದಲ್ಲಿ ಇದೇ ಮೌನವು ನಿಮ್ಮ ಗುರಾಣಿಯಾಗಬಹುದು. ಈ ಕಥೆಯಲ್ಲಿ ನಿಮ್ಮ ಜೀವನದ ಯಾವುದೇ ಝಲಕ್ ನಿಮಗೆ ಕಂಡು ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಇಂತಹದೇ ಜ್ಯೋತಿಷ್ಯ ಮತ್ತು ಸ್ಫೂರ್ತಿದಾಯಕ ಕಥೆಗಳು ನಿಮಗೆ ಎಲ್ಲಕ್ಕಿಂತ ಕಮೆಂಟ್ನಲ್ಲಿ ವಿಜಯ್ ಎಂದು ಬರೆಯಿರಿ. ಈಗ ಪ್ರೀತಿ ಮತ್ತು ಕುಟುಂಬದ ವಿಷಯ. ಒಂದು ವೇಳೆ ನಿಮ್ಮವರಾದ ಯಾರೊಂದಿಗಾದರೂ ದೀರ್ಘಕಾಲದಿಂದ ದೂರವಿದ್ದರೆ ಮುಂಬರುವ ದಿನಗಳಲ್ಲಿ ಸಂಭಾಷಣೆಗೆ ಒಂದು ಹೊಸ ಅವಕಾಶ ಒದಗಿ ಬರಬಹುದು. ಯಾರು ವಿವಾಹಿತರಾಗಿದ್ದಾರೋ ಅವರಿಗಾಗಿ ತಾಳ್ಮೆ ಅತ್ಯಂತ ದೊಡ್ಡ ಪರಿಹಾರವಾಗಿರುತ್ತದೆ. ಯಾರು ಅವಿವಾಹಿತರೋ ಅವರ ಜೀವನದಲ್ಲಿ ಒಂದು ಹೊಸ ಗುರುತು ಭವಿಷ್ಯದ ಪ್ರಮುಖ ಅಧ್ಯಾಯವಾಗಬಹುದು. ಗೌರವದ ಕ್ಷೇತ್ರದಲ್ಲೂ ಗ್ರಹಗಳ ಬದಲಾವಣೆಯ ಸಂಕೇತಗಳು ಸಿಗುತ್ತವೆ. ಯಾವ ವ್ಯಕ್ತಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸಂದೇಹ ಪಟ್ಟಿದ್ದನೋ ಅದೇ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು. ಆದರೆ ನೆನಪಿರಲಿ, ವಿನಮ್ರತೆಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿರುತ್ತದೆ. ಈಗ ಆಧ್ಯಾತ್ಮಿಕ ಸಂಕೇತಗಳನ್ನು ಕೇಳಿ. ಒಂದು ವೇಳೆ ಸತತವಾಗಿ 3 ದಿನಗಳ ಕಾಲ ನಿಮಗೆ ಬೆಳಗಿನ ಸಮಯದಲ್ಲಿ ಸಾಮಾನ್ಯವಾಗಿ ಶಾಂತತೆಯ ಅನುಭವವಾದರೆ ಅಥವಾ ಯಾವುದಾದರೂ ಶುಭ ಮಂತ್ರ, ದೇವಸ್ಥಾನ ಅಥವಾ ಆರತಿಯ ಕಡೆಗೆ ಸ್ವಯಂ ಪ್ರೇರಿತವಾಗಿ ಆಕರ್ಷಣೆ ಉಂಟಾಗಲು ತೊಡಗಿದರೆ ಇದನ್ನು ನಿಮ್ಮೊಳಗಿನ ಸಕಾರಾತ್ಮಕ ಬದಲಾವಣೆಯ ಸಂಕೇತವೆಂದು ತಿಳಿಯಿರಿ. ಇಂತಹ ಸಮಯದಲ್ಲಿ ಭಯಕ್ಕೆ ಬದಲಾಗಿ ಪ್ರಾರ್ಥನೆಗೆ ಸ್ಥಾನ ನೀಡಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ನಿಮ್ಮ ಇಷ್ಟ ದೈವದ ಸ್ಮರಣೆಯಲ್ಲಿ ಕಳೆಯಿರಿ. ಸಾಧ್ಯವಾದರೆ ಯಾರಾದರೂ ಹಸಿದ ವ್ಯಕ್ತಿಗೆ ಆಹಾರವನ್ನು ನೀಡಿ ಅಥವಾ ಯಾವುದೇ ಅಸಹಾಯಕರಿಗೆ ಸಹಾಯ ಮಾಡಿ. ಇಂತಹ ಕರ್ಮಗಳು ಕೇವಲ ಧಾರ್ಮಿಕ ಸಂಪ್ರದಾಯಗಳ ಭಾಗ ಮಾತ್ರವಲ್ಲ, ಬದಲಿಗೆ ಮನಸ್ಸನ್ನು ಬಲಪಡಿಸುವ ಮತ್ತು ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳುವ ಮಾಧ್ಯಮವೂ ಆಗಿದೆ. ಮತ್ತು ಈಗ ಗ್ರಹಗಳ ಕೊನೆಯ ಸಂಕೇತ ನಿಧಾನವಾಗಿ ಸ್ಪಷ್ಟವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲೊಂದು ತೆರೆಯಲಿದೆ ಎಂಬುದನ್ನು ಈ ಸಂಕೇತವು ತಿಳಿಸುತ್ತದೆ. ಆದರೆ ಅದಕ್ಕಿಂತ ಮುಂಚೆ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದು ನಿಮ್ಮ ಭವಿಷ್ಯದ ದಿಕ್ಕನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲದು. ನಿಮ್ಮ ಗ್ರಹಗಳು ಮೊದಲಿನಿಂದಲೂ ನೀಡುತ್ತಾ ಬಂದಿದ್ದ ಸಂಕೇತದ ಕ್ಷಣ ಇದೇ ಆಗಿದೆ. ವೃಶ್ಚಿಕ ರಾಶಿಯವರೇ, ಒಂದು ವೇಳೆ ನೀವು ಈ ಇಡೀ ಕಥೆಯನ್ನು ಗಮನವಿಟ್ಟು ಕೇಳಿದರೆ ಅತ್ಯಂತ ದೊಡ್ಡ ಹೋರಾಟವು ಯಾವುದೇ ಅದೃಶ್ಯ ಶಕ್ತಿಯೊಂದಿಗಿಲ್ಲ, ಬದಲಿಗೆ ಮನುಷ್ಯನ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸುವ ಆ ಭಯ, ಭ್ರಮೆ ಮತ್ತು ನಕಾರಾತ್ಮಕ ಕಥೆಯೊಂದಿಗೆ ಆಗಿದೆ ಎಂಬುದನ್ನು ಈಗ ನೀವು ಅರ್ಥ ಮಾಡಿಕೊಂಡಿರುತ್ತೀರಿ. ಕಳೆದ 7 ವರ್ಷಗಳಲ್ಲಿ ನೀವು ಜೀವನದಲ್ಲಿ ಬಂದ ಕಷ್ಟಗಳಲ್ಲಿ ಕೆಲವು ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣ ಮೀರಿದ್ದವು. ಕೆಲವು ಜನರ ಅಸೂಯೆಯು ನಿಮ್ಮನ್ನು ಮಾನಸಿಕವಾಗಿ ಬಾಧಿಸಿರಬಹುದು ಮತ್ತು ಕೆಲವು ನಿರ್ಧಾರಗಳು ಇಂದು ನೀವು ಬದಲಾಯಿಸಲು ಬಯಸುವಂತದ್ದಾಗಿರಬಹುದು. ಆದರೆ ಈಗ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಗುವ ಸಮಯ ಬಂದಿದೆ ಎಂದು ಗ್ರಹಗಳು ಸಂಕೇತಿಸುತ್ತಿವೆ. ಇದುವರೆಗೆ ಯಾವ ಹಾದಿಯಲ್ಲಿ ಕತ್ತಲೆ ಕಾಣಿಸುತ್ತಿತ್ತೋ ಅಲ್ಲಿಂದಲೇ ಬೆಳಕು ಬರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಪ್ರಯತ್ನಗಳು ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ನೀವು ಕೆಲಸದ ಹುಡುಕಾಟದಲ್ಲಿದ್ದರೆ ಹಠಾತ್ ಆಗಿ ಯಾವುದಾದರೂ ಅವಕಾಶ ಸಿಗಬಹುದು. ಒಂದು ವೇಳೆ ವ್ಯಾಪಾರ ಮಾಡುತ್ತಿದ್ದರೆ ಹಳೆಯ ಸಂಪರ್ಕಗಳು ಮತ್ತೆ ಪ್ರಯೋಜನಕಾರಿಯಾಗಿ ಸಾಬೀತಾಗಬಹುದು. ಹಣಕಾಸಿನ ಕ್ಷೇತ್ರದಲ್ಲೂ ನಿಧಾನವಾಗಿ ಸುಧಾರಣೆಯಾಗುವ ಸಂಕೇತಗಳಿವೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣವು ಮರಳಿ ಸಿಗುವ ಸಾಧ್ಯತೆಗಳು ಸೃಷ್ಟಿಯಾಗಬಹುದು. ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಿ, ಹಣದ ಅತ್ಯಂತ ದೊಡ್ಡ ರಕ್ಷಕ ವಿವೇಕವಾಗಿರುತ್ತದೆ. ಅವಸರ ಮತ್ತು ದುರಾಶೆಯಿಂದ ಪಾರಾಗುವುದೇ ಈ ಸಮಯದಲ್ಲಿ ಅತ್ಯಂತ ದೊಡ್ಡ ಪರಿಹಾರವಾಗಿದೆ. ಇನ್ನು ಆ ರಹಸ್ಯದ ಕೊನೆಯ ಭಾಗ, ಒಬ್ಬ ಮಹಿಳೆ ಬಗ್ಗೆ ಈ ಕಥೆಯಲ್ಲಿ ಚರ್ಚಿಸಲಾಗಿದೆಯೋ ಸಂಕೇತದ ರೂಪದಲ್ಲಿ ಚರ್ಚಿಸಲಾದ ಅವಳ ಉದ್ದೇಶವು ಯಾವುದೇ ನೈಜ ವ್ಯಕ್ತಿಯ ಮೇಲೆ ಆರೋಪ ಮಾಡುವುದಾಗಿರಲಿಲ್ಲ. ಅದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಪ್ರವೇಶಿಸುವ ಅಸೂಯೆ, ನಕಾರಾತ್ಮಕ ಆಲೋಚನೆ ಮತ್ತು ಭಯದ ಸಂಕೇತವಾಗಿದೆ. ಒಂದು ವೇಳೆ ಯಾರಾದರೂ ನಿಜವಾಗಿಯೂ ನಿಮಗೆ ಒಳ್ಳೆಯದನ್ನು ಬಯಸಿದರೆ ಸಮಯವೇ ಸ್ವತಃ ಅವರ ಗುರುತನ್ನು ಪರಿಚಯಿಸುತ್ತದೆ. ಆದ್ದರಿಂದ ಯಾವುದೇ ಪುರಾವೆಗಳಿಲ್ಲದೆ ಯಾರ ಮೇಲೆಯೂ ಸಂಶಯ ಪಡುವುದಕ್ಕಿಂತ ಜೀವನದಲ್ಲಿ ಸಕಾರಾತ್ಮಕ ಜನರ ಒಡನಾಟವನ್ನು ಆರಿಸಿಕೊಳ್ಳಿ. ನಿಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಕರ್ಮಗಳನ್ನು ಬಲಪಡಿಸಿಕೊಳ್ಳಿ. ಈಗ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾದ ಆ ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಕೇಳಿ. ಪ್ರತಿದಿನ ಬೆಳಗ್ಗೆ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಮನೆಯಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯುತ ವಾತಾವರಣವನ್ನು ಕಾಯ್ದುಕೊಳ್ಳಿ. ಕೋಪ, ಅಸೂಯೆ ಮತ್ತು ಕಟು ಮಾತುಗಳಿಂದ ದೂರವಿರಿ. ತಾಯಿ, ತಂದೆ ಮತ್ತು ಹಿರಿಯರನ್ನು ಗೌರವಿಸಿ. ಸಾಧ್ಯವಾದರೆ ಯಾರಾದರೂ ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಸಹಾಯವನ್ನು ನೀಡಿ. ಈ ಪರಿಹಾರವು ಯಾವುದೇ ಪವಾಡದ ಭರವಸೆ ನೀಡುವುದಿಲ್ಲ, ಆದರೆ ಮನಸ್ಸನ್ನು ಸ್ಥಿರ, ಸಕಾರಾತ್ಮಕ ಮತ್ತು ಧೈರ್ಯಶಾಲಿಯನ್ನಾಗಿ ಮಾಡಲು ಸಹಕಾರಿಯಾಗಬಹುದು. ಮತ್ತು ಮನಸ್ಸು ಬಲವಾದಾಗ ಜೀವನದ ಕಠಿಣ ಸವಾಲುಗಳನ್ನು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ಎದುರಿಸಬಹುದು.
ಮುಂಬರುವ ಸಮಯದಲ್ಲಿ ನಿಮ್ಮ ಗೌರವವು ಹೆಚ್ಚಾಗಬಹುದು ಎಂದು ವೃಶ್ಚಿಕ ರಾಶಿಯ ಗ್ರಹಗಳು ಸಂಕೇತಿಸುತ್ತಿವೆ. ಕೆಲವು ಹಳೆಯ ಸಂಬಂಧಗಳು ಸುಧಾರಿಸಬಹುದು. ಯಾವುದಾದರೂ ಹೊಸ ಅವಕಾಶವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಮತ್ತು ಅತ್ಯಂತ ಪ್ರಮುಖವಾಗಿ ನೀವು ಎಂದೋ ಕಳೆದುಕೊಂಡಿದ್ದ ಆತ್ಮವಿಶ್ವಾಸವು ಮತ್ತೆ ಮರಳಿ ಬರಬಹುದು. ಒಂದು ವೇಳೆ ಈ ಕಥೆಯು ನಿಮಗೆ ಪ್ರೇರಣೆ ನೀಡಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬದಲಾವಣೆ ಎಂದು ಖಂಡಿತವಾಗಿ ಬರೆಯಿರಿ. ಈ ಪದವು ನಿಮಗೆ ಒಂದು ಹೊಸ ಸಂಕಲ್ಪದ ಸಂಕೇತವಾಗಲಿ. ಏನೆಂದರೆ ಇನ್ನು ಮುಂದೆ ನೀವು ಭಯದಿಂದಲ್ಲ, ನಂಬಿಕೆಯಿಂದ ಮುಂದೆ ಸಾಗುತ್ತೀರಿ. ನೆನಪಿರಲಿ, ಅದೃಷ್ಟವು ತನ್ನ ಕರ್ಮ, ತನ್ನ ತಾಳ್ಮೆ ಮತ್ತು ತನ್ನ ನಂಬಿಕೆಯನ್ನು ಎಂದಿಗೂ ಬಿಡದವರಿಗೆ ಮಾತ್ರ ಸಾಥ್ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಮುಂಜಾವು ಬರಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ ಮತ್ತು ನಿಮ್ಮ ಪ್ರತಿಯೊಂದು ಶುಭ ಪ್ರಯತ್ನಕ್ಕೂ ಯಶಸ್ಸು ಸಿಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.